ಬೆಂಗಳೂರಿನಲ್ಲಿ ಅಕ್ರಮ ಪಾಕ್ ಪ್ರಜೆಗಳ ನಕಲಿ ದಾಖಲೆಗಳು ಬೆಚ್ಚಿ ಬೀಳಿಸಿದ್ದಾವೆ. ಇದರ ಅಸಲಿಯತ್ತನ್ನು ಪತ್ತೆ ಮಾಡೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. 4 ತಂಡಗಳನ್ನು ರಚಿಸಿ ಹೊರ ರಾಜ್ಯಗಳಲ್ಲೂ ಕೂಡ ನಕಲಿ ದಾಖಲೆ ಮಾಡಿಕೊಟ್ಟವರಿಗಾಗಿ ಬಲೆ ಬೀಸಿದ್ದಾರೆ. ಪಾಕ್ ಪ್ರಜೆಗಳಿಗೆ ನಕಲಿ ಆಧಾರ್ ಮಾಡಿಕೊಟ್ಟಿದ್ಯಾರು? ದಾಖಲೆ ಮಾಡಿಕೊಟ್ಟವರಿಗೆ ಪೊಲೀಸರ ಹುಡುಕಾಟ. ಜಿಗಣಿ ಸಮೀಪದ ರಾಜಾಪುರದಲ್ಲಿ ಪತ್ತೆಯಾದ ಪಾಕ್ ಪ್ರಜೆಗಳನ್ನು ಬಂಧಿಸಿ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಈಗಾಗಲೇ ಆರೋಪಿಗಳಿಂದ ಹಲವು ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಇವರ ಸಂಪರ್ಕದಲ್ಲಿ ಇರುವವರ ಬಂಧನಕ್ಕಾಗಿ 4 ತಂಡಗಳನ್ನು ರಚನೆ ಮಾಡಿದ್ದಾರೆ. ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್, ಬನ್ನೇರುಘಟ್ಟ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ಹತ್ತಿಬೆಲೆ ಠಾಣೆ ಇನ್ಸ್ಪೆಕ್ಟರ್ ರಾಘವೇಂದ್ರ, ಸರ್ಜಾಪುರ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸೇರಿ 4 ತಂಡ ರಚಿಸಲಾಗಿದೆ. ಈ ತಂಡ ದೆಹಲಿ, ಚೆನ್ನೈ, ಬೆಳಗಾವಿ, ಮುಂಬೈ ಸೇರಿದಂತೆ ಹಲವೆಡೆ ತೆರಳಿ ಇವರ ಸಂಪರ್ಕದಲ್ಲಿ ಇರೋರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಈ ಮಧ್ಯೆ ಪಾಕ್ ಪ್ರಜೆಗಳಿಗೆ ನಕಲಿ ಆಧಾರ್ ಮಾಡಿಕೊಟ್ಟವರು ಯಾರು, ಇಂಡಿಯನ್ ಡಾಕ್ಯುಮೆಂಟ್ ಮಾಡಿಕೊಟ್ಟವರು ಯಾರು ಎಂಬ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಕರಾಚಿಗೆ ಯಾರ್ಯಾರ ಜೊತೆ ಮೊಬೈಲ್ನಲ್ಲಿ ಮಾತಾಡಿದ್ದಾರೆ ಎಂಬ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಖಾಕಿ ತನಿಖೆ ಚುರುಕುಗೊಳಿಸಿದೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ರಶೀದ್ ಅಲಿ ಸಿದ್ದಿಕಿ ಧರ್ಮ ಪ್ರಚಾರಕ್ಕೆ ಮುಂದಾಗಿದ್ದ ಎನ್ನಲಾಗಿದೆ. ಇನ್ನು ಚೆನ್ನೈ ಅಧಿಕಾರಿಗಳು ಬಂಧನ ಮಾಡಿರುವ ಅಲ್ತಾಫ್ ಮೂಲಕ ಬೆಂಗಳೂರಿಗೆ ಬಂದಿದ್ದಂತೆ ಸದ್ಯ ಇವರ ಸಂಪರ್ಕದಲ್ಲಿ ಇರೋರಿಗೆ ಪೊಲೀಸರು ಬಲೆ ಬೀಸಿದ್ದು ಸ್ಫೋಟಕ ಮಾಹಿತಿ ಸಂಗ್ರಹಿಸುವ ಸಾಧ್ಯತೆ ಇದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಅದು ವ್ಯಾಪಾರಿಯೊಬ್ಬನ ಬರ್ತ್ಡೇ ಪಾರ್ಟಿ. 100 ಜನ ಭಾಗಿಯಾಗಿದ್ದ ಆ ಪಾರ್ಟಿಯಲ್ಲಿ ಬಿಸ್ನೆಸ್ಮೆನ್ಗಳಿದ್ರು, ವ್ಯಾಪಾರಿಗಳು, ಉದ್ಯಮಿಗಳು, ಇನ್ನೂ ಅನೇಕರಿದ್ರು. ಆದರೆ ಈ ವೇಳೆ ಉದ್ಯಮಿಯೊಬ್ಬ ಮಾಡಿದ ಎಡವಟ್ಟು ಆತನನ್ನ ಪೊಲೀಸ್ ಠಾಣೆ ಮೆಟ್ಲು ಹತ್ತೋ ಹಾಗೆ ಮಾಡಿದೆ. ಡಮ್ ಡಮ್ ಡಮ್. ಅದು ವ್ಯಾಪಾರಿಯೊಬ್ಬನ ಬರ್ತ್ಡೇ ಪಾರ್ಟಿ. 100 ಜನ ಭಾಗಿಯಾಗಿದ್ದ ಆ ಪಾರ್ಟಿಯಲ್ಲಿ ಬಿಸ್ನೆಸ್ಮೆನ್ಗಳಿದ್ರು, ವ್ಯಾಪಾರಿಗಳು, ಉದ್ಯಮಿಗಳು, ಇನ್ನೂ ಅನೇಕರಿದ್ರು. ಆದರೆ ಈ ವೇಳೆ ಉದ್ಯಮಿಯೊಬ್ಬ ಮಾಡಿದ ಎಡವಟ್ಟು ಆತನನ್ನ ಪೊಲೀಸ್ ಠಾಣೆ ಮೆಟ್ಲು ಹತ್ತೋ ಹಾಗೆ ಮಾಡಿದೆ. ಡಮ್ ಡಮ್ ಡಮ್. ಡಮ್ ಡಮ್ ಡಮ್. ಬರ್ತಡೇಲಿ ಹುಚ್ಚಾಟ. ಎಸ್, ಏನ್ರಿ ಇವನ ಶೋಕಿ? ಗನ್ ನಿನ್ನ ಸೇಫ್ಟಿಗೆ ಇಟ್ಕೊಳ್ಳಪ್ಪ ಅಂತ ಕೊಟ್ರೆ ಈತನ ಶೋಕಿಗೆ ಹೆಂಗ್ ಬಳಸ್ಕೊಂಡಿದ್ದಾನೆ ನೋಡಿ. ಈತ ಒಂದಲ್ಲ ಎರಡಲ್ಲ 6 ಸಲ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಅಷ್ಟಕ್ಕೂ ಈತನ ಹೆಸರು ಸೈಯದ್ ಅಲ್ತಾಫ್ ಅಹಮದ್. ಬನ್ನೇರುಘಟ್ಟ ರಸ್ತೆಯ ಸ್ಕ್ರಾಪ್ ಗೋಡೌನ್ನಲ್ಲಿ ಮೋಯಿನ್ ಖಾನ್ ಎಂಬಾತನ ಹುಟ್ಟುಹಬ್ಬ ಇತ್ತು. ಆಗ ಬರ್ತಡೆಗೆ ಹೋಗಿದ್ದ ಅಲ್ತಾಫ್ 6 ಸುತ್ತು ಏರ್ ಫೈರ್ ಮಾಡಿ ಪುಂಡಾಟ ಮೆರೆದಿದ್ದಾನೆ. ಇದು ನಮ್ಮ ಗಮನಕ್ಕೆ ಬಂದಾಗ ಆತ ಇನ್ಸ್ಟಾಗ್ರಾಮ್ನಲ್ಲೂ ಯಾವುದರಲ್ಲೂ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅದಾದ ನಂತರ ಆತನನ್ನು ಪತ್ತೆ ಹಚ್ಚಿ ಆತನನ್ನು ನಮ್ಮ CCB ಅವರು ಪತ್ತೆ ಹಚ್ಚಿದ್ದಾರೆ ಮತ್ತು ಆತನ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದೇವೆ. ಆದರೆ ಏನು ಸರಹದ್ದಿನ ವ್ಯಾಪ್ತಿಯ ಆಧಾರದ ಮೇಲೆ ಈಗ ಅದನ್ನು ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಜುಬೇರ್ ಖಾನ್ ಲಿಮ್ರಾ ಎಂಬಾತನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದ. ಇದನ್ನ ಗಮನಿಸಿದ ಬೆಂಗಳೂರು ಪೊಲೀಸ್ ಸೋಷಿಯಲ್ ಮೀಡಿಯಾ ವಿಂಗ್ ತಕ್ಷಣವೇ ಅಲರ್ಟ್ ಆಯಿತು. ನಂತರ ಮಾಹಿತಿ ಪಡೆದ CCB ಪೊಲೀಸರು FIR ದಾಖಲಿಸಿ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಅಂದರ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡಮ್ ಡಮ್ ಡಮ್. ಬರ್ತಡೇಲಿ ಹುಚ್ಚಾಟ.
ಎಸ್, ಏನ್ರಿ ಇವನ ಶೋಕಿ? ಗನ್ ನಿನ್ನ ಸೇಫ್ಟಿಗೆ ಇಟ್ಕೊಳ್ಳಪ್ಪ ಅಂತ ಕೊಟ್ರೆ ಈತ ತನ್ನ ಶೋಕಿಗೆ ಹೆಂಗ್ ಬಳಸ್ಕೊಂಡಿದ್ದಾನೆ ನೋಡಿ. ಈತ ಒಂದಲ್ಲ ಎರಡಲ್ಲ 6 ಸಲ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಅಷ್ಟಕ್ಕೂ ಈತನ ಹೆಸರು ಸೈಯದ್ ಅಲ್ತಾಫ್ ಅಹಮದ್. ಬನ್ನೇರುಘಟ್ಟ ರಸ್ತೆಯ ಸ್ಕ್ರಾಪ್ ಗೋಡೌನ್ನಲ್ಲಿ ಮೊಯಿನ್ ಖಾನ್ ಎಂಬಾತನ ಹುಟ್ಟುಹಬ್ಬ ಇತ್ತು. ಆಗ ಬರ್ತ್ಡೇಗೆ ಹೋಗಿದ್ದ ಅಲ್ತಾಫ್ 6 ಸುತ್ತು ಏರ್ ಫೈರ್ ಮಾಡಿ ಪುಂಡಾಟ ಮೆರೆದಿದ್ದಾನೆ. ಅದು ನಮ್ಮ ಗಮನಕ್ಕೆ ಬಂದಾಗ ಆತ ಇನ್ಸ್ಟಾಗ್ರಾಮ್ನಲ್ಲೋ ಯಾವುದರಲ್ಲೂ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅದಾದ ನಂತರ ಆತನನ್ನು ಪತ್ತೆ ಹಚ್ಚಿ ಆತನನ್ನು ನಮ್ಮ CCB ಅವರು ಪತ್ತೆ ಹಚ್ಚಿದ್ದಾರೆ ಮತ್ತು ಆತನ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದೇವೆ. ಆದರೆ ಏನು ಸರಹದ್ದಿನ ವ್ಯಾಪ್ತಿಯ ಆಧಾರದ ಮೇಲೆ ಈಗ ಅದನ್ನು ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಜುಬೇರ್ ಖಾನ್ ಲಿಮ್ರಾ ಎಂಬ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದ. ಇದನ್ನ ಗಮನಿಸಿದ ಬೆಂಗಳೂರು ಪೊಲೀಸ್ ಸೋಷಿಯಲ್ ಮೀಡಿಯಾ ವಿಂಗ್ ತಕ್ಷಣವೇ ಅಲರ್ಟ್ ಆಯಿತು. ನಂತರ ಮಾಹಿತಿ ಪಡೆದ CCB ಪೊಲೀಸರು FIR ದಾಖಲಿಸಿ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಅಂದರ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಅಕ್ರಮ ಪಾಕ್ ಪ್ರಜೆಗಳ ನಕಲಿ ದಾಖಲೆಗಳು ಬೆಚ್ಚಿ ಬೀಳಿಸಿದ್ದಾವೆ. ಇದರ ಅಸಲಿಯತ್ತನ್ನು ಪತ್ತೆ ಮಾಡೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. 4 ತಂಡಗಳನ್ನು ರಚಿಸಿ ಹೊರ ರಾಜ್ಯಗಳಲ್ಲೂ ಕೂಡ ನಕಲಿ ದಾಖಲೆ ಮಾಡಿಕೊಟ್ಟವರಿಗಾಗಿ ಬಲೆ ಬೀಸಿದ್ದಾರೆ. ಪಾಕ್ ಪ್ರಜೆಗಳಿಗೆ ನಕಲಿ ಆಧಾರ್ ಮಾಡಿಕೊಟ್ಟಿದ್ಯಾರು? ದಾಖಲೆ ಮಾಡಿಕೊಟ್ಟವರಿಗೆ ಪೊಲೀಸರ ಹುಡುಕಾಟ. ಜಿಗಣಿ ಸಮೀಪದ ರಾಜಾಪುರದಲ್ಲಿ ಪತ್ತೆಯಾದ ಪಾಕ್ ಪ್ರಜೆಗಳನ್ನು ಬಂಧಿಸಿ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಈಗಾಗಲೇ ಆರೋಪಿಗಳಿಂದ ಹಲವು ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಇವರ ಸಂಪರ್ಕದಲ್ಲಿ ಇರುವವರ ಬಂಧನಕ್ಕಾಗಿ 4 ತಂಡಗಳನ್ನು ರಚನೆ ಮಾಡಿದ್ದಾರೆ. ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್, ಬನ್ನೇರುಘಟ್ಟ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ಅತ್ತಿಬೆಲೆ ಠಾಣೆ ಇನ್ಸ್ಪೆಕ್ಟರ್ ರಾಘವೇಂದ್ರ, ಸರ್ಜಾಪುರ ಠಾಣೆಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಸೇರಿ 4 ತಂಡ ರಚಿಸಲಾಗಿದೆ. ಈ ತಂಡ ದೆಹಲಿ, ಚೆನ್ನೈ, ಬೆಳಗಾವಿ, ಮುಂಬೈ ಸೇರಿದಂತೆ ಹಲವೆಡೆ ತೆರಳಿ ಇವರ ಸಂಪರ್ಕದಲ್ಲಿ ಇರೋರಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಈ ಮಧ್ಯೆ ಪಾಕ್ ಪ್ರಜೆಗಳಿಗೆ ನಕಲಿ ಆಧಾರ್ ಮಾಡಿಕೊಟ್ಟವರು ಯಾರು, ಇಂಡಿಯನ್ ಡಾಕ್ಯುಮೆಂಟ್ ಮಾಡಿಕೊಟ್ಟವರು ಯಾರು ಎಂಬ ಮಾಹಿತಿ ಕಲೆ ಹಾಕುವುದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಕರಾಚಿಗೆ ಯಾರ್ಯಾರ ಜೊತೆ ಮೊಬೈಲ್ನಲ್ಲಿ ಮಾತಾಡಿದ್ದಾರೆ ಎಂಬ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಖಾಕಿ ತನಿಖೆ ಚುರುಕುಗೊಳಿಸಿದೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದಿರುವ ರಶೀದ್ ಅಲಿ ಸಿದ್ದಿಕಿ ಧರ್ಮ ಪ್ರಚಾರಕ್ಕೆ ಮುಂದಾಗಿದ್ದ ಎನ್ನಲಾಗಿದೆ. ಇನ್ನು ಚೆನ್ನೈ ಅಧಿಕಾರಿಗಳು ಬಂಧನ ಮಾಡಿರುವ ಅಲ್ತಾಫ್ ಮೂಲಕ ಬೆಂಗಳೂರಿಗೆ ಬಂದಿದ್ದಂತೆ ಸದ್ಯ ಇವರ ಸಂಪರ್ಕದಲ್ಲಿ ಇರೋರಿಗೆ ಪೊಲೀಸರು ಬಲೆ ಬೀಸಿದ್ದು ಸ್ಫೋಟಕ ಮಾಹಿತಿ ಸಂಗ್ರಹಿಸುವ ಸಾಧ್ಯತೆ ಇದೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.